ಮಧ್ಯಪ್ರಾಚ್ಯದಲ್ಲಿ ಯುದ್ಧ ತೀವ್ರಗೊಂಡ ಹಿನ್ನೆಲೆ ಅಮೆರಿಕ ಜೊತೆ ಇರಾನ್ ಮಾತುಕತೆ ನಡೆಸಲು ಒಪ್ಪಿಕೊಂಡಿದೆ. ಟ್ರಂಪ್ ಜೊತೆ ಮಾತುಕತೆಗೆ ಮುಜ್ತಬಾ ಖಮೇನಿ ಒಪ್ಪಿಗೆ ನೀಡಿದ್ದಾರೆ. ಕೊಲ್ಲಿ ರಾಷ್ಟ್ರಗಳ ಯುದ್ಧ ಶಮನಗೊಳಿಸಲು ಪ್ರಯತ್ನಿಸಲಾಗ್ತಾ ಇದೆ. ಟ್ರಂಪ್ ಷರತ್ತುಗಳಿಗೆ ಖಮೇನಿ ಒಪ್ತಾರಾ ಅಂತ ಕಾದು ನೋಡಬೇಕಿದೆ. ಈಗಾಗಲೇ ಒಂದು ಹಂತದಲ್ಲಿ ಅಧಿಕಾರಿಗಳ ಜೊತೆ ವೈಟ್ ಹೌಸ್ ಅಧಿಕಾರಿಗಳು ಚರ್ಚೆ ನಡೆಸಿದ್ದಾರೆ. ಈಗ ಟ್ರಂಪ್ ಹಾಗೂ ಖಮೇನಿ ನೇರವಾಗಿ ಮಾತುಕತೆ ನಡೆಸಲಿದ್ದು, ಮಾತುಕತೆ ವೇಳೆ ಯುದ್ಧ ನಿಲ್ಲಿಸುವ ಬಗ್ಗೆ ಒಪ್ಪಂದ ಆಗುವ ಸಾಧ್ಯತೆ ಇದೆ. ಕದನ ವಿರಾಮ ಮಾತುಕತೆ ನಡೆಯುತ್ತಿರುವ ಮಧ್ಯೆಯೇ ಇಸ್ರೇಲ್ನ ಟೆಲ್ ಅವೀವ್ ನಗರದ ಮೇಲೆ ಇರಾನ್ ಮಿಸೈಲ್ ಅಟ್ಯಾಕ್ ನಡೆಸಿದೆ. ವಸತಿ ಕಟ್ಟಡಗಳನ್ನು ಗುರಿಯಾಗಿಸಿ ಬ್ಯಾಲಿಸ್ಟಿಕ್ ಕ್ಷಿಪಣಿ ಮೂಲಕ ದಾಳಿ ಮಾಡಿದ್ದು ಕಟ್ಟಡಗಳಿಗೆ ಹಾನಿಯಾಗಿದೆ. ಈ ದಾಳಿಯಲ್ಲಿ 6 ಜನರು ಗಾಯಗೊಂಡಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿನ ಯುದ್ಧದ ಕುರಿತು ರಾಜ್ಯಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಿದ್ದಾರೆ. ಸಂಘರ್ಷದಿಂದ ಇಡೀ ಜಗತ್ತಿನ ತೈಲ ಸಮಸ್ಯೆ ಉಂಟಾಗ್ತಾ ಇದೆ. ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ ಸಮಸ್ಯೆ ಇಲ್ಲ. ಎಲ್ಪಿಜಿ ಪೂರೈಕೆಗೂ ಕೂಡ ಪ್ರಯತ್ನ ಮಾಡಲಾಗ್ತಾ ಇದೆ. ಜನರು ಆತಂಕ ಪಡುವ ಅವಶ್ಯಕತೆ ಇಲ್ಲ ಅಂತ ಮೋದಿ ಸ್ಪಷ್ಟನೆ ನೀಡಿದ್ದಾರೆ. सप्लाई में सरकार घरेलू गैस सप्लाई में एलपीजी के अलावा पीएनजी पर भी बल दे रही है. बीते दशक में देश में पीएनजी कनेक्शन पर अभूतपूर्व काम हुआ है. बीते दिनों में इस काम को और तेज किया गया है. साथ ही एलपीजी के घरेलू उत्पादन को भी बड़े पैमाने पर बढ़ाने का प्रयास किया जा रहा है. ಇನ್ನು ಹರ್ಮುಜ್ ಜಲಸಂಧಿ ಬಂದ್ ಕುರಿತಾಗಿಯೂ ರಾಜ್ಯಸಭೆಯಲ್ಲಿ ಮಾಹಿತಿ ನೀಡಿದ ಪ್ರಧಾನಿ ಮೋದಿ, ಹರ್ಮುಜ್ನಲ್ಲಿ ಭಾರತದ ಹಲವು ಹಡಗುಗಳು ಸಿಲುಕಿವೆ. ಹಡಗುಗಳಲ್ಲಿ ಸಿಲುಕಿರುವಂತಹ ಭಾರತೀಯರ ರಕ್ಷಣೆಗೆ ಕ್ರಮ ಆಗ್ತಾ ಇದೆ. ಗಲ್ಫ್ ರಾಷ್ಟ್ರಗಳ ಮುಖ್ಯಸ್ಥರ ಜೊತೆ ನಾವು ಚರ್ಚೆ ಮಾಡ್ತಿದ್ದೇವೆ. ನಾವು ಶಾಂತಿಯ ಸಂದೇಶವನ್ನ ಸಾರಬೇಕಿದೆ. ಮಾತುಕತೆ ಮೂಲಕ ಶಾಂತಿ ನೆಲೆಸುವ ಕಾರ್ಯ ಆಗ್ತಾ ಇದೆ ಎಂದಿದ್ದಾರೆ. ಮಧ್ಯಪ್ರಾಚ್ಯ ದೇಶಗಳಿಂದ ಮತ್ತೆರಡು ತೈಲ ಹಡಗುಗಳು ಭಾರತದತ್ತ ಬರ್ತಾ ಇದೆ. ಜಗ್ ವಸಂತ್ ಮತ್ತು ಪೈನ್ ಗ್ಯಾಸ್ ಎಂಬ 2 ಹಡಗುಗಳು 92,612.59 ಮೆಟ್ರಿಕ್ ಟನ್ ಎಲ್ಪಿಜಿಯನ್ನು ಹೊತ್ತು ಬರ್ತಿದ್ದು ಈಗಾಗಲೇ ಹಾರ್ಮುಜ್ ಜಲಸಂಧಿಯನ್ನು ದಾಟಿವೆ. ಮಾರ್ಚ್ 28ರ ಒಳಗೆ ಭಾರತಕ್ಕೆ ಬಂದು ತಲುಪುವ ಸಾಧ್ಯತೆ ಕೂಡ ಇದೆ. ಇನ್ನು ಈ 2 ಹಡಗುಗಳಲ್ಲಿ 60 ಸಿಬ್ಬಂದಿ ಇದ್ದಾರೆ. ಯುದ್ಧದ ನಡುವೆಯೂ ಇರಾನ್ ಹೊಸ 10 ಮಿಲಿಯನ್ ಮೌಲ್ಯದ ರಿಯಾಲ್ ನೋಟನ್ನ ಬಿಡುಗಡೆ ಮಾಡಿದೆ. ಇದು ಈವರೆಗೂ ಬಿಡುಗಡೆಯಾದಂತಹ ಅತ್ಯಧಿಕ ಮುಖಬೆಲೆಯ ನೋಟು ಎನ್ನಲಾಗಿದೆ. ಇರಾನ್ ಆರ್ಥಿಕತೆಯ ಮೇಲೆ ಯುದ್ಧದ ಬಿಸಿ ತಟ್ಟಿದೆ. ಹಣದುಬ್ಬರವನ್ನು ತಡೆಯಲು ಇರಾನ್ ತನ್ನ ಹೊಸ ಮುಖಬೆಲೆಯ ನೋಟನ್ನ ಪರಿಚಯಿಸಿದೆ. ಭಾರತೀಯ ರೂಪಾಯಿಯ ಲೆಕ್ಕದಲ್ಲಿ ಇದರ ಮೌಲ್ಯ 650 ರೂಪಾಯಿ ಆಗಿದೆ. ಮಧ್ಯಪ್ರಾಚ್ಯ ದೇಶಗಳ ಯುದ್ಧದಿಂದಾಗಿ ಪೆಟ್ರೋಲ್ ಡೀಸೆಲ್ಗಾಗಿ ಜನ ಪರದಾಡುವಂತಾಗಿದೆ. ಬೆಳಗಾವಿಯ ಹಲವು ಪೆಟ್ರೋಲ್ ಪಂಪ್ ಮುಂಭಾಗದಲ್ಲಿ ನೋ ಸ್ಟಾಕ್ ಬೋರ್ಡ್ ಅನ್ನು ಹಾಕಲಾಗಿದೆ. ಬೆಳಗಾವಿಯ ಅಜ್ಜಂ ನಗರದ ಭಾರತ್ ಪೆಟ್ರೋಲ್ ಪಂಪ್ ಬಂದ್ ಮಾಡಲಾಗಿದ್ದು 2 ದಿನಗಳಿಂದ ದೇಸೂರು ಡಿಪೋದಲ್ಲಿ ಕೇಳಿದ್ರೂ ಸ್ಟಾಕ್ ಇಲ್ಲ ಅಂತಿದ್ದಾರೆ. ಯುದ್ಧದ ಎಫೆಕ್ಟ್ನಿಂದ ನಮ್ಮಲ್ಲಿ ಪೆಟ್ರೋಲ್ ಸಿಗ್ತಿಲ್ಲ, ಡಿಪೋದಲ್ಲೇ ಪೆಟ್ರೋಲ್ ಡೀಸೆಲ್ ಸಪ್ಲೈ ಇಲ್ಲ, ಸ್ಟಾಕ್ ಬಂದಿಲ್ಲ ಅಂತ ಮುಖ್ಯ ಸಪ್ಲೈಯರ್ ಹೇಳ್ತಿದ್ದಾರೆ. ಜನರಿಗೆ ಸ್ಟಾಕ್ ಇಲ್ಲ ಅಂತ ಉತ್ತರ ನೀಡಿ ಸಾಕಾಗಿದೆ ಅಂತ ಪಂಪ್ ಮಾಲೀಕರು ಬೇಸರ ವ್ಯಕ್ತಪಡಿಸಿದರು. 1 ಅವರ್ ಆಯ್ತು ಈಗ ಅವಾಗಿಂದ ವೇಟ್ ಮಾಡಕತ್ತಿ. ಎಲ್ಲೂ ಪೆಟ್ರೋಲ್ ಸಿಗ್ತಾ ಇಲ್ಲ ಬೆಳಗಾಮದಲ್ಲಿ. ಈ ಥರ ಆದರೆ ಕೆಲಸಕ್ಕೆ ಹೋಗೋದು ಹೆಂಗು, ಯಾವ ಥರ ಏನು ಮಾಡೋದು, ಇನ್ನೇನು ಮನೆಯಲ್ಲೇ ಕುಂದುವಂಥ ಪರಿಸ್ಥಿತಿ ಬರ್ಬೋದು ಆಂಬಲ್ ಅನಿಸುತ್ತೆ. ಯಾಕೆ ಈ ವಾರ ನಿರ್ದಿಂದ ಸಮಸ್ಯೆಗಳು ಭಾಳ ಅಂದ್ರೆ ತುಂಬ ಸಮಸ್ಯೆ ಆಗ್ಬೋದು ಅಂತ ಅನಿಸ್ತದೆ. ಇವಾಗಲೇ ಸ್ಟಾರ್ಟ್ ಆಗಿದೆ ಅನಿಸುತ್ತೆ. ಸರ್ಕಾರ ಏನು ಇದನ್ನೆಲ್ಲ ಆದಷ್ಟು ಮಟ್ಟಿಗೆ ಜಲ್ದಿ ಇದನ್ನು ಕ್ಲಿಯರ್ ಮಾಡ್ಬೇಕಂತ ಒಂದು ವಿಚಾರ. ಎಲ್ಲಿ ಪೆಟ್ರೋಲು ಸಿಗತ್ತೆ ಇಲ್ಲ, ಫುಲ್ ಕ್ಯೂ. ನೈಟ್ ಎಲ್ಲ ಹಚ್ಚಿನೂ ವಾಪಸ್ ಹೋಗ್ಬೇಕಾದ್ರೂ ಫುಲ್ ಕ್ಯೂ ಇರ್ತೈತಿ, ಬೆಳಗ್ಗೆ ಬರ್ಬೇಕಾದ್ರೂ ಕ್ಯೂ ಇರ್ತೈತಿ. ಮತ್ತು ಕೆಲವೊಂದು ಕಡೆ ಪೆಟ್ರೋಲೇ ಇಲ್ಲ ಅನ್ನಕತ್ತಾರ. ಹಿಂಗಾಗಿ ನಮಗೆ ಆಫೀಸಿಗೆ ಹೋಗೋರಿಗೆ ಭಾಳ ಪ್ರಾಬ್ಲಮ್ ಆಗತ್ತೆ. ತುಂಬ ಸಮಸ್ಯೆ ಆಗ್ತಾಯಿದೆ ಸರ್. ಪೆಟ್ರೋಲ್ ಸಿಗ್ತಾ ಇಲ್ಲ, ಏನಿಲ್ಲ ಸರ್. ಅದ್ರ ಮೇಲೆ ನಮ್ಮ ಜೀವನ ಸರ್. ಇದಿಲ್ಲ ಅಂದ್ರೆ ನಮ್ದು ಮತ್ತು ಮನೇಲಿ ಖಾಲಿ ಕುಂದ್ಬೇಕಾಗುತ್ತೆ ಸರ್. ಅದರಿಂದ ಬೇರೆ ನಾವು ಏನು ಕೆಲಸ ಮಾಡಲ್ಲ. 3 ವರ್ಷ ಅದನ್ನ ಮಾಡ್ತಾ ಇದೀವಿ. ಆಮೇಲೆ ಎಲ್ಲ ಪೆಟ್ರೋಲ್ ಪಂಪ್ ಪೂರ್ತಿ ಬಂದಾಗಿದೆ. ಈಗ ನಾನು ಎಲ್ಲ ಕೆಲಸ ಹೋಗ್ಬೇಕಂದ್ರೆ ಗಾಡಿಯಲ್ಲಿ ಪೆಟ್ರೋಲ್ ಇಲ್ಲ. ಪೆಟ್ರೋಲ್ ಬೇಕಾಗಂದ್ರೆ ಸುತ್ತಾಗಿ ಪೂರ್ತಿ ಬೆಳಗಾವಿಯಲ್ಲಿ ಸುತ್ತಾಗಿದ್ರೆ ಯಾವ ಪಂಪಲ್ಲಿ ಪೆಟ್ರೋಲ್ ಕೊಡ್ತಾ ಇಲ್ಲ. ಭಾಳ ತೊಂದರೆ ಆಗಿಬಿಟ್ಟಿದೆ ಸರ್ ಪೆಟ್ರೋಲ್ಗೆ. ಇನ್ನು ಬೆಳಗಾವಿ ನಗರದ ಅಜ್ಜಂ ನಗರದ HP ಪೆಟ್ರೋಲ್ ಬಂಕ್ ಬಳಿ ಪೆಟ್ರೋಲ್ಗಾಗಿ ಯುವಕರು ಹೊಡೆದಾಡಿಕೊಂಡಿದ್ದಾರೆ. ಪೆಟ್ರೋಲ್ ವಿಚಾರಕ್ಕೆ ಗಲಾಟೆಯಾಗಿದ್ದು ಯುವಕರ ಜಗಳ ಬಿಡಿಸೋಕೆ ಜನರು ಹರಸಾಹಸ ಪಟ್ಟಿದ್ದಾರೆ.
ಪೆಟ್ರೋಲ್ ಸಿಗಲ್ಲ ಎಂಬ ವದಂತಿ ಹಿನ್ನೆಲೆ ಚಿಕ್ಕೋಡಿಯಲ್ಲೂ ಕೂಡ ಬಹುತೇಕ ಪೆಟ್ರೋಲ್ ಬಂಕ್ಗಳು ಫುಲ್ ರಶ್ ಆಗಿವೆ. ಸಾವಿರಾರು ಸಂಖ್ಯೆಯಲ್ಲಿ ಬಂಕ್ಗಳಿಗೆ ಜನರು ಬಂದು ಕ್ಯೂ ನಿಂತು ಪೆಟ್ರೋಲ್ಗಾಗಿ ಕಾಯುತ್ತಿದ್ದಾರೆ. ಇರಾನ್ ಅಮೆರಿಕ ಯುದ್ಧದ ಮಧ್ಯೆ ಹಿಮಾಚಲ ಪ್ರದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ಮೇಲೆ ವ್ಯಾಟ್ ಹೆಚ್ಚಿಸಲಾಗಿದೆ. ವಿಧವೆ ಮತ್ತು ಅನಾಥರ ಹೆಸರಲ್ಲಿ ₹5 ಸೆಸ್ ಹೆಚ್ಚಿಸೋಕೆ ಬಿಲ್ ಅನ್ನು ಹಿಮಾಚಲ ಪ್ರದೇಶ ಸರ್ಕಾರ ಅಂಗೀಕರಿಸಿದೆ. ಕಾಂಗ್ರೆಸ್ ಸರ್ಕಾರದ ನಿರ್ಧಾರಕ್ಕೆ ಬಿಜೆಪಿಯ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜನ ವಿರೋಧಿ ಸರ್ಕಾರ ಹಣದುಬ್ಬರಕ್ಕೆ ಕಾರಣ ಅಂತ ಬಿಜೆಪಿ ಟೀಕಿಸಿದೆ. ಸರ್ಕಾರದ ನಿರ್ಧಾರವನ್ನು ಸಿಎಂ ಸುಖವಿಂದರ್ ಸಿಂಗ್ ಸುಖು ಸಮರ್ಥಿಸಿಕೊಂಡಿದ್ದಾರೆ. ಹಣಕ್ಕಾಗಿ ಸ್ನೇಹಿತನಿಗೆ ಚಿತ್ರಹಿಂಸೆ ಕೊಟ್ಟು ಹಾಸನದ ಜೇನುಕಲ್ ಬೆಟ್ಟದಲ್ಲಿ ಶವ ಸುಟ್ಟಿದ ಪ್ರಕರಣದ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಪ್ರಮುಖ ಆರೋಪಿ ಶಶಾಂಕ್ನನ್ನ ದುದ್ದ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. 7,000 ಹಣ ಕೊಡದೇ ಇದ್ದಿದ್ದಕ್ಕೆ ವರುಣ್ ಎಂಬಾತನನ್ನ ಶಶಾಂಕ್ ಅಂಡ್ ಟೀಮ್ ಹತ್ಯೆ ಮಾಡಿ ಶವ ಸುಟ್ಟು ಹಾಕಿದ್ರು. ಗುಡ್ಡೇಗೌಡನ ಕೊಪ್ಪಲಿನಲ್ಲಿ ಕೊಲೆ ನಡೆದಿದ್ದಂತಹ ಸ್ಥಳಕ್ಕೆ ಆರೋಪಿಗಳನ್ನ ಕರೆದೊಯ್ದು ಪೊಲೀಸರು ಮಹಜರು ನಡೆಸಿದ್ದಾರೆ. ಈಗ ರಾಜಕೀಯ ವಲಯದ ಪ್ರಮುಖ ವಿದ್ಯಮಾನಗಳು. ರಾಜ್ಯದಲ್ಲಿ ಕುರ್ಚಿ ಫೈಟ್ ಮಧ್ಯೆ ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ದೆಹಲಿಗೆ ತೆರಳಿದ್ದಾರೆ. ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಕೆಲ ಫೈಲ್ಗಳನ್ನು ಪರಿಶೀಲನೆ ಮಾಡಿ ದೆಹಲಿಗೆ ತೆರಳಿದ್ದಾರೆ. ನಾಳೆ ಕೆಪಿಸಿಸಿ ವಕ್ತಾರರ ಜೊತೆ ಸುರ್ಜೇವಾಲಾ ಸಭೆ ನಡೆಸಲಿದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿ ನಾಳೆ ಮಧ್ಯಾಹ್ನ 1:30ಕ್ಕೆ ಸಭೆ ನಡೆಯಲಿದೆ. ಸಭೆಯಲ್ಲಿ ವಿಪಕ್ಷಗಳ ಟೀಕೆಗಳಿಗೆ ಪ್ರತ್ಯುತ್ತರ, ಪಕ್ಷದ ಕಾರ್ಯಕ್ರಮಗಳ ಪ್ರಚಾರ, ಗ್ಯಾರಂಟಿಗಳ ಅನುಕೂಲ, ಉಪಚುನಾವಣೆ, ಪಂಚ ರಾಜ್ಯಗಳ ಚುನಾವಣೆ ಸೇರಿದಂತೆ ಹಲವು ವಿಚಾರಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ. ದಾವಣಗೆರೆಯ ದಕ್ಷಿಣ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪ ಭರ್ಜರಿ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. 13ನೇ ವಾರ್ಡ್ನ ಕೆಕೆ ಕಾಲೋನಿ, ದೇವರಾಜ್ ನಗರ, ಇಂದಿರಾನಗರ, ಕಾರ್ಮಾಕ್ಸ್ ನಗರದಲ್ಲಿ ಮತಯಾಚನೆ ಮಾಡಿದ್ರು. ಈ ವೇಳೆ ಬಿಜೆಪಿ ಮುಖಂಡರಾದ ಯಶವಂತರಾವ್ ಜಾಧವ್, ಬಿಜಿ ಅಜಯ್ ಕುಮಾರ್, ರಾಜನಹಳ್ಳಿ ಶಿವಕುಮಾರ್ ಸೇರಿ ಹಲವರು ಸಾಥ್ ಕೊಟ್ಟಿದ್ದಾರೆ. ದಾವಣಗೆರೆಯಲ್ಲಿ ಅಲ್ಪಸಂಖ್ಯಾತರಿಂದ ಟಿಕೆಟ್ ಕೈತಪ್ಪಿದ ಹಿನ್ನೆಲೆ ಬಿಜೆಪಿ ಅಲ್ಪಸಂಖ್ಯಾತರ ಮತ ಸೆಳೆಯೋಕೆ ಕಸರತ್ತನ್ನು ಆರಂಭಿಸಿದೆ. ಇಮಾಂ ನಗರದಲ್ಲಿ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ಪತ್ನಿ ಸಂಧ್ಯಾ ಪ್ರಚಾರ ಮಾಡಿದ್ದಾರೆ. ಮುಸ್ಲಿಂ ಮನೆಗೆ ತೆರಳಿ ಮತಯಾಚನೆ ಮಾಡಿದ್ದಾರೆ. ಈ ವೇಳೆ ಮುಸ್ಲಿಂ ಮಹಿಳೆಯರು ಹಿಂದೂ ಸಂಪ್ರದಾಯದಂತೆ ಉಡಿ ತುಂಬಿದ್ದಾರೆ. ಬೈ ಎಲೆಕ್ಷನ್ ವಿಚಾರವಾಗಿ ಶಿವಮೊಗ್ಗದಲ್ಲಿ ಮಾತನಾಡಿದ ಸಂಸದ ಬಿವೈ ರಾಘವೇಂದ್ರ, ಈ ಬಾರಿ ರಾಜ್ಯದಲ್ಲಿ ದಾವಣಗೆರೆ, ಬಾಗಲಕೋಟೆ ಎರಡೂ ಕ್ಷೇತ್ರದಲ್ಲಿ ಬಿಜೆಪಿ ಭರ್ಜರಿ ಗೆಲುವು ಸಾಧಿಸುತ್ತೆ. ಇದಕ್ಕೆ ನಿನ್ನೆ ಸೇರಿದಂತಹ ಜನಸ್ತೋಮವೇ ಸಾಕ್ಷಿ. ದಾವಣಗೆರೆಯಲ್ಲಿ ಒಂದು ಕಡೆ ಕುಬೇರ, ಇನ್ನೊಂದು ಕಡೆ ಸಾಮಾನ್ಯ ಕಾರ್ಯಕರ್ತ ಸ್ಪರ್ಧಿಸಿದ್ದಾರೆ. ಎಲ್ಲವನ್ನ ಕೂಡ ಜನ ಗಮನಿಸುತ್ತಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದಿಂದ ಅಭಿವೃದ್ಧಿಯಾಗಿಲ್ಲ. ಇದು ಜನರ ಮನಸ್ಸಿನಲ್ಲಿ ಇದೆ. ಹೀಗಾಗಿ ಈ ಬಾರಿ ಬಿಜೆಪಿಗೆ ಗೆಲುವಾಗಲಿದೆ ಅಂದಿದ್ದಾರೆ. ಮತದಾನದಲ್ಲೂ ಕೂಡ ಕ್ರಾಸ್ ವೋಟಿಂಗ್ ಆಗಿ ರಾಷ್ಟ್ರದಲ್ಲಿ ಸುಮಾರು 5 ರಾಜ್ಯದಲ್ಲಿ ಚುನಾವಣೆ ನಡೀತಾ ಇದೆ. ಅದೇ ರೀತಿ ಉಪಚುನಾವಣೆ ಕೂಡ ಘೋಷಣೆ ಆಗಿದೆ. ಈಗಾಗಲೇ ವಿರೋಧ ಪಕ್ಷಕ್ಕೆ ಯಾವ್ಯಾವ ಸಂದರ್ಭದಲ್ಲಿ ಮುಖಭಂಗ ಆಗಿದೆ ಅನ್ನಲಿಕ್ಕೆ ಮೊನ್ನೆ ರಾಜ್ಯಸಭಾ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಂಥ ಮತದಾನದಲ್ಲೂ ಕೂಡ ಕ್ರಾಸ್ ವೋಟಿಂಗ್ ಆಗಿ ಆಗಿದ್ದು ತಾವೆಲ್ಲರೂ ಕೂಡ ನೋಡ್ತೀರಿ. ಅಂದರೆ ಎಲ್ಲೋ ಒಂದು ಕಡೆಗೆ ಜನರ ಒಂದು ಮನಸ್ಥಿತಿ ಕಾಂಗ್ರೆಸ್ ಸಾಕು ಅನ್ನೋಂಥ ಮನಸ್ಥಿತಿಯಲ್ಲಿ ಇದ್ದಾಗ ಇವತ್ತು ಕರ್ನಾಟಕದಲ್ಲೂ ಕೂಡ ಉಪಚುನಾವಣೆ ನಮ್ಮ ದಾವಣಗೆರೆ ಮತ್ತು ಬಾಗಲಕೋಟೆ ಘೋಷಣೆ ಆಗಿದೆ. ವಿಶ್ವಾಸ ಇದೆ. ನಿನ್ನೆ ಸೇರಿದಂಥ ಜನಸ್ತೋಮ, ಜನ ಬೆಂಬಲ, ನಿನ್ನೆ ಅಂಥ ಬಿಸಿಲಲ್ಲೂ ಕೂಡ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದಾರೆ ಅಂದರೆ ಒಂದು ಶುಭ ಸೂಚನೆ, ವಿಶ್ವಾಸ ಇದೆ. ಎರಡೂ ಕ್ಷೇತ್ರದಲ್ಲೂ ಕೂಡ ಭಾರತೀಯ ಜನತಾ ಪಕ್ಷ ರಾಷ್ಟ್ರದಲ್ಲಿ. ನನ್ನ ತಾಲೂಕಿಗೆ ಮೆಡಿಕಲ್ ಕಾಲೇಜು ಬೇಕು ಅಂತ ವಿಧಾನಸಭೆಯಲ್ಲಿ ಕುಣಿಗಲ್ ಶಾಸಕ ರಂಗನಾಥ್ ಆಗ್ರಹ ಮಾಡಿದ್ದಾರೆ. ನಾನು ನನ್ನ ನೋವನ್ನ ಸಿಎಂಗೆ ಹೇಳ್ಕೊಳ್ತಿದ್ದೀನಿ. ನಾನು ಡಾಕ್ಟರ್, ಅದಕ್ಕಾಗಿ ನಮಗೆ ಒಂದು ಮೆಡಿಕಲ್ ಕಾಲೇಜು ಬೇಕು. ಆಗಿಲ್ಲ ಅಂದ್ರೆ ಯಾರನ್ನಾದರೂ ಸ್ನೇಹಿತರನ್ನ ಕರ್ಕೊಂಡು ಬರ್ತೀನಿ. ಪಿಪಿಪಿ ಮಾಡೆಲ್ನಲ್ಲಿ ತಾಲೂಕಿನಲ್ಲಿ ಮೆಡಿಕಲ್ ಕಾಲೇಜು ನಿರ್ಮಿಸೋಕೆ ಅನುಮತಿ ಬೇಕು ಅಂತ ರಂಗನಾಥ್ ಮನವಿಯನ್ನು ಮಾಡಿಕೊಂಡು ಈ ವೇಳೆ ಇದು ಥ್ರೆಟ್ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಟೀಕಿಸಿದ್ರು. ಈಗ ತಾನೇ ನಮ್ಮ ಸೋಮಶೇಖರ್ ಯಶಸ್ವಿನಿ ಸ್ಕೀಮ್ ವಿಚಾರದಲ್ಲಿ ಹೆಚ್ಚಿನ ಜವಾಬ್ದಾರಿ ತೆಗೆದುಕೊಂಡು ನಾವು ಅನುಕೂಲತೆ ಆಗ್ತಿರೋಂಥದ್ದು ಇದು ತೆಗೆದುಕೋಬೇಕು ಅಂತ ನಾನು ಮುಖ್ಯಮಂತ್ರಿಗಳಿಗೆ ನಿಮ್ಮ ಮೂಲಕ ಕೇಳ್ಕೊತೇನೆ. ಈಗ ನಾನು ಕೇಳೋಂಥದ್ದು ಮಾನ್ಯ ಸಭಾಧ್ಯಕ್ಷರ ಮೂಲಕ ಮುಖ್ಯಮಂತ್ರಿಗಳಿಗೆ ನನ್ನ ನೋವುಗಳು ಹೇಳ್ಕೋಬೇಕು. ಒಂದು, ನಾನೊಬ್ಬ ಡಾಕ್ಟರ್ ಆಗಿದ್ಕೊಂಡು ನನಗೆ ಮೆಡಿಕಲ್ ಕಾಲೇಜ್ ಬೇಕು.
ನೀವು ಕೊಡೋಕ್ಕಾಗೋದಿಲ್ವಾ? ನನಗೆ ಯಾವ್ದಾರು ಸ್ನೇಹಿತರನ್ನ ಹಿಡ್ಕೊಂಡು ಬರ್ತೀನಿ, PPP ಮಾಡಲಲ್ಲಿ ನನಗೆ ತಾಲೂಕು ಹಾಸ್ಪಿಟ್ಲನ್ನ PPP ಮಾಡಲಲ್ಲಿ ಬೇರೆ ಮೆಡಿಕಲ್ ಕಾಲೇಜ್ ಮಾಡೋಕ್ಕೆ ಅನುಮತಿ ಬೇಕು. ಅದು ಕ್ಯಾಬಿನೆಟಲ್ಲಿ ಆಗಬೇಕು. ತಮ್ಮ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ ಮುಖ್ಯಮಂತ್ರಿ ಅವ್ರಿಗೆ. ಒಂದು ಎರಡನೇದು, ಈಗ ತಾನೇ ನಮ್ಮ ಸೋಮಶೇಖರ್ ಯಶಸ್ವಿನಿ ಸ್ಕೀಮ್ ವಿಚಾರದಲ್ಲಿ ಹೆಚ್ಚಿನ ಜವಾಬ್ದಾರಿ ತೆಗೆದುಕೊಂಡು ನಾವು ಅನುಕೂಲತೆ ಆಗ್ತಿರೋಂಥದ್ದು ಇದು ತೆಗೆದುಕೋಬೇಕು ಅಂತ ನಾನು ಮುಖ್ಯಮಂತ್ರಿಗಳಿಗೆ ನಿಮ್ಮ ಮೂಲಕ ಕೇಳ್ಕೊತೀನಿ. ವಿಧಾನಸಭೆಯಲ್ಲಿ ಬಜೆಟ್ ಮೇಲಿನ ಚರ್ಚೆ ವೇಳೆ ಬಿಜೆಪಿ ವಿರುದ್ಧ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಗುಡುಗಿದ್ದಾರೆ. ರಾಜ್ಯಕ್ಕೆ ಬರಬೇಕಿದ್ದ ಅನುದಾನವನ್ನ ಬಿಜೆಪಿಯವರು ಕೇಳ್ತಿಲ್ಲ. ಬೆಂಗಳೂರಿಗೆ 6,000 ಕೋಟಿ ಕೊಡಬೇಕು. ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆ ರಾಜ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ. ನಮ್ಮ ಸರ್ಕಾರ ಇಷ್ಟೆಲ್ಲ ತೊಂದರೆಗಳ ನಡುವೆ ಅತ್ಯುತ್ತಮ ಬಜೆಟ್ ಮಂಡಿಸಿದೆ ಅಂತ ರಾಯರೆಡ್ಡಿ ಹೇಳಿದ್ದಾರೆ. ಈ ವೇಳೆ ಮಧ್ಯ ಪ್ರವೇಶಿಸಿದಂತಹ ಸುರೇಶ್ ಗೌಡ, ಈ ಬಜೆಟ್ನಲ್ಲಿ ಬಿಜೆಪಿಯವರಿಗೆ ಕೊಟ್ಟಿರೋದು ಚೊಂಬು, ಅದಕ್ಕಾಗಿ ಕಾಂಗ್ರೆಸ್ನವರೇ ಬಜೆಟ್ಗೆ ಅಭಿನಂದಿಸಿಲ್ಲ ಅಂತ ಲೇವಡಿ ಮಾಡಿದ್ರು. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ಹಣ ನೀಡ್ತಾ ಇಲ್ಲ. ಕೇವಲ ನಮ್ಮ ರಾಜ್ಯದ ಇದು ಮಾತ್ರ ಅಲ್ಲ, ನಿಮ್ಮ ಬಿಜೆಪಿ ಅವರು ಬಾಯಿ ಮುಚ್ಚಿಕೊಂಡು ಕೂತು ಬಿಟ್ಟಿದ್ದಾರೆ, ಮಾತಾಡೋದೇ ಇಲ್ಲ. ನಿರ್ಮಲಾ ಸೀತಾರಾಮನ್ ಮಾತಾಡಲ್ಲ, ಇನ್ನ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು ಏನು ಮಾತಾಡ್ತಾರೆ? ಕೇಂದ್ರ ಸರ್ಕಾರ ತನ್ನ ಕಪಿಮುಷ್ಟಿಯನ್ನು ಹಿಡ್ಕೊಂಡ್ಬಿಟ್ಟಿದೆ. ರಾಜ್ಯ ಸರ್ಕಾರಕ್ಕೆ ಹಣ ಕೊಡಬಾರ್ದು ಅಂತ ಹೇಳಿ ಅವ್ರಿಗೆ ಸರ್ಕಾರಿ ಕಮಿಷನ್ ರಿಪೋರ್ಟ್ಗಳು ಗೊತ್ತಿಲ್ವಾ? ಸಂವಿಧಾನದಲ್ಲಿ ಯಾವ ತರ ಹಣಕಾಸು ಕೊಡಬೇಕಂತ ಹೇಳಿಲ್ವಾ? ಆದರೆ ತದ್ವಿರುದ್ಧವಾಗಿ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಮಾಡ್ತಾ ಇರೋದ್ರಿಂದ ಇವತ್ತು ನಾವು ಅಧಿಕಾರದಲ್ಲಿರಲಿ, ನೀವು ಅಧಿಕಾರದಲ್ಲಿರಲಿ, ಕೇಂದ್ರ ಸರ್ಕಾರದ ಧೋರಣೆಯಿಂದ ಇವತ್ತು ಹಣ ಕಡಿಮೆ ಬರ್ತಾ ಇದೆ. ಕೇಂದ್ರ ಸರ್ಕಾರ ಈಗ ರಾಜ್ಯದ ಪ್ರಮುಖ ಸುದ್ದಿಗಳು. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಒಳ ಮೀಸಲಾತಿ ವರದಿ ಖಂಡಿಸಿ ಚಿಕ್ಕಬಳ್ಳಾಪುರದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ದಲಿತ ಒಕ್ಕೂಟಗಳಿಂದ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು. ನಾಗಮೋಹನ್ ದಾಸ್ ಒಳ ಮೀಸಲಾತಿ ವರದಿ ಅವೈಜ್ಞಾನಿಕ, ವೈಜ್ಞಾನಿಕ ಸಮೀಕ್ಷೆ ನಡೆಸಿ ಒಳ ಮೀಸಲಾತಿ ಜಾರಿ ಮಾಡಬೇಕು ಅಂತ ಆಗ್ರಹಿಸಲಾಗಿದೆ. ಶನಿವಾರದಿಂದ ಐಪಿಎಲ್ ಆರಂಭದ ಹಿನ್ನೆಲೆ ಮೊದಲ ಪಂದ್ಯ ಆರ್ಸಿಬಿ ಮತ್ತು ಎಸ್ಆರ್ಎಚ್ ಮುಖಾಮುಖಿಯಾಗಲಿವೆ. ಇವತ್ತು ಸನ್ರೈಸರ್ಸ್ ಹೈದರಾಬಾದ್ ತಂಡ ಬೆಂಗಳೂರಿಗೆ ಆಗಮಿಸಿದೆ. ಅಭಿಷೇಕ್ ಶರ್ಮಾ, ಮುತ್ತಯ್ಯ ಮುರಳೀಧರನ್ ಮತ್ತು ಹರ್ಷಲ್ ಪಟೇಲ್, ನಿತೇಶ್ ಕುಮಾರ್ ರೆಡ್ಡಿ ಸೇರಿದಂತೆ ತಂಡದ ಸದಸ್ಯರು ಆಗಮಿಸಿದ್ದಾರೆ. ಮುತ್ತಪರೈ ಪುತ್ರ ರಿಕಿ ರೈನಿಂದ ಲ್ಯಾಂಬೋರ್ಗಿನಿ ಕಾರ್ ಡ್ರಿಫ್ಟಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿಕಿ ರೈ ಪರ ವಕೀಲ ನೀಡಿದ್ದ ಹೇಳಿಕೆಗೆ ಬೆಂಗಳೂರು ಪೊಲೀಸರು ಟಾಂಗ್ ಕೊಟ್ಟಿದ್ದಾರೆ. ನಿನ್ನೆ ಬೇಲ್ ಬಳಿಕ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದಂತಹ ರಿಕಿ ರೈ ಪರ ವಕೀಲ ನಾರಾಯಣಸ್ವಾಮಿ, ಕಾರ್ ಡ್ರಿಫ್ಟಿಂಗ್ ಮಾಡಿದ್ದ ರಸ್ತೆ ಇತ್ತೀಚೆಗೆ ಸರಿ ಮಾಡಿದ್ದಾರೆ. ಬ್ರೇಕ್ ಹೊಡೆದಾಗ ಸ್ಕಿಡ್ ಆಗಿದೆ, ಆದರೂ ಚಾಲಕ ಸೃಜನಶೀಲತೆಯಿಂದ ಮೆಚ್ಚಬೇಕದಕ್ಕೆ ಅಂತ ಹೇಳಿದ್ರು. ಇದಕ್ಕೆ ಟಾಂಗ್ ಕೊಟ್ಟಿರುವಂತಹ ಬೆಂಗಳೂರು ಸಂಚಾರಿ ಪೊಲೀಸರು, ಸಂಚಾರ ಸಿಗ್ನಲ್ಗಳು ನಿಮ್ಮ ಸಾಹಸ ಪ್ರದರ್ಶನದ ವೇದಿಕೆಗಳಲ್ಲ, ಸಿಗ್ನಲ್ಗಳನ್ನು ಸಂಚಾರವನ್ನು ನಿಯಂತ್ರಿಸೋಕೆ ನಿರ್ಮಿಸಲಾಗಿದೆಯೇ ಹೊರತು ನಿಮ್ಮ ಸೃಜನಶೀಲತೆಯನ್ನು ಪ್ರದರ್ಶನ ಮಾಡೋದಕ್ಕಲ್ಲ. ನಿಯಮಗಳನ್ನು ಪಾಲಿಸಿ ಮತ್ತು ಸುರಕ್ಷಿತವಾಗಿರಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಅನ್ನು ಮಾಡಿದ್ದಾರೆ. ರಾಜ್ಯದಲ್ಲಿ ಮಳೆ ಮುಂದುವರೆದಿದೆ. ಬೆಳಗಾವಿಯಲ್ಲಿ ಗುಡುಗು ಸಹಿತ ಆಲಿಕಲ್ಲು ಮಳೆ ಸುರಿದಿದೆ. ಬೆಳಗಾವಿಯ ಚೆನ್ನಮ್ಮ ವೃತ್ತ ಮತ್ತು ಕ್ಯಾಂಪ್ ಖಡೆ ಬಜಾರ ಮತ್ತು ಪೋರ್ಟ್ ರೋಡ್ ಪ್ರದೇಶದಲ್ಲಿ ಅಧಿಕ ಮಳೆಯಾಗಿದೆ. 1.5 ಗಂಟೆಗೂ ಹೆಚ್ಚು ಕಾಲ ಮಳೆ ಸುರಿದಿದ್ದು ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಅಪರ ಜಿಲ್ಲಾಧಿಕಾರಿ ಕೊಠಡಿಗೂ ಕೂಡ ನೀರು ನುಗ್ಗಿದೆ. ಈಗ ದೇಶದ ಪ್ರಮುಖ ಸುದ್ದಿಗಳು. ಅನ್ಯ ಧರ್ಮಕ್ಕೆ ಮತಾಂತರ ಆಗುವ ದಲಿತರಿಗೆ ಸುಪ್ರೀಂ ಕೋರ್ಟ್ ಶಾಕ್ ಕೊಟ್ಟಿದೆ. ಅನ್ಯ ಧರ್ಮಕ್ಕೆ ಏನಾದರೂ ಮತಾಂತರವಾದರೆ
ಅಂತವರಿಗೆ ಎಸ್ಸಿ ಎಸ್ಟಿ ಕೋಟಾದಡಿ ಮೀಸಲಾತಿ ಸಿಗಲ್ಲ ಅಂತ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶವನ್ನು ಹೊರಡಿಸಿದೆ. ನ್ಯಾಯಮೂರ್ತಿ ಪಿಕೆ ಮಿಶ್ರಾ ಅಂಜಾರಿಯಾ ಅವರಿದ್ದ ಪೀಠ ಆದೇಶ ಹೊರಡಿಸಿದ್ದು, ಮತಾಂತರ ಆದವರಿಗೆ ಮೀಸಲಾತಿ ಎಸ್ಸಿ ಸಮುದಾಯದ ಸೌಲಭ್ಯ ಸಿಗಲ್ಲ ಅಂತ ಹೇಳಿದೆ. ಆದರೆ ಬೌದ್ಧ, ಜೈನ, ಸಿಖ್ ಸಮುದಾಯಕ್ಕೆ ಮತಾಂತರವಾದರೆ ಆ ಆದೇಶ ಅನ್ವಯ ಆಗೋದಿಲ್ಲ ಅಂತ ತಿಳಿಸಿದೆ. ಉತ್ತರ ಪ್ರದೇಶದ ಬೃಂದಾವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಭಾಗಿಯಾಗಿದ್ರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಮೋಹನ್ ಭಾಗವತ್, ಪೋಷಕರು 3 ಮಕ್ಕಳನ್ನ ಹೆರಬೇಕು ಅಂತ ಹೇಳಿದ್ದಾರೆ. ದಂಪತಿ 3 ಮಕ್ಕಳನ್ನ ಹೆತ್ತರೆ ಪೋಷಕರು ಮತ್ತು ಮಕ್ಕಳ ಆರೋಗ್ಯ ಹೆಚ್ಚಾಗುತ್ತದೆ ಅಂತ ವೈದ್ಯರು ಹೇಳ್ತಾರೆ. ಅನೇಕ ದೇಶಗಳು ಜನನ ಪ್ರಮಾಣವನ್ನ ಹೆಚ್ಚಿಸಲು ಈ ಕೆಲಸ ಮಾಡುತ್ತವೆ ಅಂತ ಮೋಹನ್ ಭಾಗವತ್ ಹೇಳಿದ್ದಾರೆ. तो आपस में लड़ते, मैंने गृहस्थों से जो सुना है वो मैं आपको बताता हूँ. इसमें मेरा कोई विचार नहीं है, मैं इसका विचार ही नहीं करता. डॉक्टर लोग कहते हैं कि भाई अगर 3 संतान होते हैं तो माता पिता और बच्चों के स्वास्थ्य की गारंटी बढ़ जाती है. डॉक्टर लोग कहते हैं. जो मानस शास्त्रज्ञ है वो कहते हैं कि घर में अगर 3 बच्चे हैं तो आपस में लड़ते भिड़ते तो है ही सब. बचपन में जितना ज्यादा लड़ेंगे भिड़ेंगे, बड़प्पन में उतना ही अच्छे रहेंगे आपस में. क्योंकि ये लड़ते भिड़ते वो अपने अहंकार को झुकाना सीख जाते हैं. 4 लोगों के साथ अपने आप को मिलाकर चलना सीखते हैं, और इसलिए उनके जब परिवार होते हैं उसमें कोई समस्या होती नहीं, डाइवर्स वगैरह वगैरह कोई आता नहीं, क्योंकि वो जानते हैं अपने आप को विनम्र करना. और जनसंख्या शास्त्रज्ञ कहते हैं भाई 3 के नीचे आ गए तो खतरा है, और 2.5 के नीचे गए तो ब्रेक लगाओ जल्दी, और 2 के नीचे गए तो फिर कठिन है. इसलिए ಈರುಳ್ಳಿ ದರ ಕುಸಿತ ಖಂಡಿಸಿ ದೆಹಲಿಯ ಸಂಸತ್ ಭವನದ ಆವರಣದಲ್ಲಿ ಎಸ್ಸಿಪಿ ಸಂಸದರು ಪ್ರತಿಭಟನೆ ಮಾಡಿದ್ದಾರೆ. ಈರುಳ್ಳಿ ಹಿಡಿದು ಕೇಂದ್ರ ಸರ್ಕಾರದ ವಿರುದ್ಧ ಸಂಸದರು ಪ್ರತಿಭಟನೆ ನಡೆಸಿದ್ರು. ಈರುಳ್ಳಿ ಬೆಲೆ ಕುಸಿದಿದೆ, ರೈತರು ಆತ್ಮಹತ್ಯೆಯಿಂದ ಸಾಯ್ತಾ ಇದ್ದಾರೆ. ಆದ್ದರಿಂದ ಈರುಳ್ಳಿ ಬೆಳೆಗಾರರಿಗೆ ಸರ್ಕಾರ ನ್ಯಾಯಯುತ ಬೆಲೆಯನ್ನು ಒದಗಿಸಿಕೊಡಬೇಕು ಅಂತ ಸಂಸದರು ಆಗ್ರಹಿಸಿದರು. अपोज में सरकारी ये करने की जो हमारे प्याज को भाव मिलना चाहिए. आज इतना भाव गिड़गिड़ा है तो हमारे किसानों को आत्महत्या करनी पड़ रही. तो सरकार को हमारी यही मांग है, ज्यादा से ವಿದೇಶದ ಸುದ್ದಿಗಳನ್ನ ನೋಡೋಣ. ಕೊಲಂಬಿಯಾದಲ್ಲಿ 125 ಜನರಿದ್ದಂತಹ ವಾಯುಪಡೆಯ ವಿಮಾನ ಪತನಗೊಂಡಿದೆ. ಈ ಘಟನೆಯಲ್ಲಿ 34ಕ್ಕೂ ಅಧಿಕ ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ. ಶಸ್ತ್ರಾಸ್ತ್ರ ಮತ್ತು ಸೈನಿಕರನ್ನ ಹೊತ್ತು ಪೋರ್ಟೋ ಲುಗುಯಿಜಾಮೋದಿಂದ ಹೋಗ್ತಾ ಇದ್ದಂತಹ C-130 ಹರ್ಕ್ಯುಲೆಸ್ ಹೆಸರಿನ ವಿಮಾನ ಪತನಗೊಂಡಿದೆ. ಪೆರು ಗಡಿಯಲ್ಲಿರುವಂತಹ ಅರಣ್ಯದಲ್ಲಿ ನೆಲಕ್ಕೆ ಅಪ್ಪಳಿಸಿ ಹೊತ್ತಿ ಉರಿದಿದೆ. ಕಳ್ಳರಿಂದ ತಪ್ಪಿಸಿಕೊಂಡ 7 ನಾಯಿಗಳು 17 ಕಿಲೋಮೀಟರ್ ನಡೆದು ತಮ್ಮ ಮಾಲೀಕನ ಮನೆಗೆ ತಲುಪಿರುವಂತಹ ಅಪರೂಪದ ಘಟನೆಯೊಂದು ಚೀನಾದಲ್ಲಿ ನಡೆದಿದೆ. ನಾಯಿಗಳನ್ನು ಕದ್ದು ಟ್ರಕ್ನಲ್ಲಿ ಮಾಂಸದ ಅಂಗಡಿಗಳಿಗೆ ಸಾಗಿಸಿದ್ದ ವೇಳೆ 7 ನಾಯಿಗಳು ಟ್ರಕ್ನಿಂದ ತಪ್ಪಿಸಿಕೊಂಡಿವೆ. ಬಳಿಕ 7 ನಾಯಿಗಳು 2 ದಿನಗಳ ಕಾಲ 17 ಕಿಲೋಮೀಟರ್ಗೂ ಹೆಚ್ಚು ದೂರ ನಡೆದು ತಮ್ಮ ಮಾಲೀಕರ ಮನೆಗೆ ಸುರಕ್ಷಿತವಾಗಿ ತಲುಪಿದೆ. ಈ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ.